ಸಕ್ಕರೆ ನಾಡು ಮಂಡ್ಯದಲ್ಲಿ ಹಳ್ಳಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಅಂದರೆ ಈ ಸಿಟಿ ಮಂದಿ ಜನ ಹಳ್ಳಿ ಕಡೆ ಹೋದರೆ ಹೇಗಿರುತ್ತೆ ಅನ್ನುವಂಥ ವಿಚಾರ. ಪೇಟೆ ಮಂದಿಗೆ ಹಳ್ಳಿಯ ಪ್ರವಾಸಿ ತಾಣವನ್ನು ಪರಿಚಯಿಸುವಂಥ ಹಬ್ಬ ಇದು. ಮದ್ದೂರಿನ ಪ್ರವಾಸಿ ತಾಣಕ್ಕೆ ಬೆಳ್ಳೂರಲ್ಲಿ ಹಬ್ಬ ಆಯೋಜನೆ ಮಾಡಲಾಗಿದೆ. ಹಳ್ಳಿ ಹಬ್ಬ ಕಾರ್ಯಕ್ರಮವನ್ನು ಗ್ರಾಮ ಸದಸ್ಯೆ ದಿವ್ಯಶ್ರೀ ಮಾಡಿದರು. ಸೊ ಬೆಂಗಳೂರಿಗರಿಗೆ ಸ್ವಾಗತಿಸಿ ಸತ್ಕರಿಸಿದ್ದಾರೆ ಕೆ ಬೆಳ್ಳೂರು ಮಂದಿ. ಸೊ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಕೂಡ ಆಯೋಜನೆ ಕಾರ್ಯಕ್ರಮ ಇತ್ತು. ಸೊ ಬೆಂಗಳೂರಿನ ರೋಟರಿ, ಗೋಕುಲ, ಸತ್ವ ಫೌಂಡೇಶನ್, ಈ ಸಖಿ ಕ್ಲಬ್ನ ಸದಸ್ಯರು ಸೇರಿ ಹಳ್ಳಿ ಹಬ್ಬದಲ್ಲಿ ಭಾಗಿಯಾಗಿದ್ದರು. ಈ ಹಳ್ಳಿ ಹಬ್ಬಕ್ಕೆ ಬೆಂಗಳೂರಿನಿಂದ ಪೇಟೆ ಮಂದಿ ಬಂದಿರ್ತಾರೆ. ಸೊ ಬೆಳ್ಳೂರಿನ ಹಳ್ಳಿ ಪಕ್ಷಿ ವೀಕ್ಷಣೆ ಮಾಡಿ ಸಂಭ್ರಮಿಸಿದ್ದಾರೆ. ಹೇಗಿರುತ್ತೆ ಹಳ್ಳಿ ಜೀವನ ಹೇಗಿರುತ್ತೆ ಅನ್ನುವಂಥ ಒಂದು ಪ್ರಯೋಗ ರೀತಿಯಲ್ಲಿ ಆ ಒಂದು ಜರ್ನಿ ಇರುತ್ತೆ. ಹಲವಾರು ಕ್ಲಬ್ಗಳನ್ನ ಅವರು ಇಲ್ಲಿ ಭೇಟಿ ಮಾಡಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಬಂದರು. ಆದರೆ ಈ ಬಾರಿ ಏನು ವ್ಯತ್ಯಾಸ ಆಗ್ತಾ ಗೊತ್ತಿಲ್ಲ. ಪಕ್ಷಿಗಳು ಅವಧಿಗೆ ಮುನ್ನ ಇಲ್ಲಿಂದ ಖಾಲಿಯಾಗಿದೆ. ಈ ಒಂದು ಅಕ್ಕಿ ಹಬ್ಬ ಅಂತ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರಲ್ಲ. ಹಾಗಾಗಿ ಅದಕ್ಕೆ ಹಳ್ಳಿ ಹಬ್ಬ ಅಂತೇಳಿ ಮಾಡೋಣ. ನಿಮ್ಮ ಹೆಸರು, ನಿಮ್ಮ ತರಗತಿ, ನಿಮ್ಮ ಶಾಲೆ ಮೊಬೈಲ್ ಬರಬೇಕವಾ? ಮೊಬೈಲ್ ಅವ್ರು ಯಾರ್ದು ಮೊಬೈಲ್ ಯೂಸ್ ಮಾಡಲ್ಲ. ಇಲ್ಲೆಲ್ಲ ಯುವಕರೇ ಕಾಣಿಸ್ತಾ ಇದ್ದಾರೆ. ನಾನು ಲಿಂಗೇಗೌಡರು ಒಬ್ಬರು ಸ್ವಲ್ಪ ಹಿರೀಕರು. ನಾವು ಲಿಂಗೇಗೌಡರು ಹೆಚ್ಚು ಕಮ್ಮಿ ಒಂದು 40-50 ವರ್ಷ ಆಯಿತು. ನನಗೆ ಈ ಕೊಕ್ಕರೆ ಬೆಳ್ಳೂರು 50 ವರ್ಷ ಆಗಿಲ್ವ ಲಿಂಗೇಗೌಡ್ರೆ? 50 ವರ್ಷದ ಒಂದು ದಾರಿಯನ್ನು ಸವಿಸಿದ್ದೀನಿ. ಲಿಂಗೇಗೌಡರ ಜೊತೆಲೇ ಬಂದಿದ್ದೆ. ಆಗಲೇ ಅವರು ಇನ್ನೂ ಯುವಕರಾಗಿದ್ದರು, ನಾನು ಯುವಕರಾಗಿದ್ದೆ. ಸುಮಾರು ಜನ ಡಿ ಸಿಗಳು ಅವ್ರ ಜೊತೆ ಎಲ್ಲ ಬರ್ತಾಯಿದ್ದೆ. ಅದು ಹೇಗಿದೆಯೋ ಹಾಗೇ ಇದೆ. ಒಂದಷ್ಟು ಗಿಡ ಮರಗಳು ಬೆಳ್ಕೊಂಡಿದೆ. ಈ ಸುತ್ತ ಕಾಂಪೌಂಡ್ ಗಿಡ ಮರಗಳು ಹಾಕಿದಾಗ ಒಂದು 3-4 ವರ್ಷ ಆಗಿರಬೇಕಷ್ಟೇ, ಅಥವಾ 2 ವರ್ಷ ಆಗಿರಬೇಕು. ತುಂಬ ಚೆನ್ನಾಗಿ ಬಂದಿವೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹಕ್ಕಿ ಹಬ್ಬ ಅಂದರೆ ಹಳ್ಳಿ ಹಬ್ಬ ಅಂತ ಮಾಡ್ಕೊಂಡಿದ್ದೀವಿ. ರೋಟ್ರಿ ಸಂಸ್ಥೆಯವ್ರ ಜೊತೆ ಸೇರಿ, ರೋಟ್ರಿ ಸಂಸ್ಥೆಯವ್ರಿಗೆ ನಗರವಾಸಿಗಳು ಅಂತ ಯಾರು ಇರ್ತಾರೆ ಅಂದರೆ ನಮ್ಮ ಬೆಂಗಳೂರು ಭಾಗದ ನಗರವಾಸಿಗಳಾಗಿರ್ಬೋದು ಅಥವಾ ಸುತ್ತಮುತ್ತ ಭಾಗನವ್ರಿಗೆ ನಮ್ಮ ಕೊಕ್ಕರೆ ಬೆಳ್ಳೂರನ್ನ ಪರಿಚಯ ಮಾಡಬೇಕು, ಕೊಕ್ಕರೆ ಬೆಳ್ಳೂರಿನ ಹಕ್ಕಿಗಳನ್ನ ಪರಿಚಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಹಬ್ಬನ ಹಮ್ಮಿಕೊಂಡಿದ್ವಿ. ಇವತ್ತು ಸುಮಾರಷ್ಟು ಅವ್ರ ಕಡೆಯಿಂದ ಜನ ಬಂದಿದ್ದಾರೆ. ಹಕ್ಕಿಗಳು ಕ್ಷೀಣಿಸ್ತವೆ, ನಿಮಗೆ ಗೊತ್ತು. ಈ ಸತಿ ಅಂತೂ ನಮ್ಮ ಕೊಕ್ಕರೆ ಬೆಳ್ಳೂರಿನಲ್ಲಿ ತುಂಬ ಬೇಗನೆ ಹಕ್ಕಿಗಳು ಹಾರೋದ್ವು. ಅದಕ್ಕೆ ಕಾರಣ ಇನ್ನು ನಮ್ಮ ಅರಣ್ಯ ಇಲಾಖೆಯವ್ರ ಪಾಪ ನೋಡ್ತಾ ಇದ್ದಾರೆ. ಅಂದರೆ ಒಂದು ಕಾರಣ ಕೊಟ್ಟಿದ್ದಾರೆ, ನೀರು ಕೆರೆ ಕಟ್ಟೆ ತುಂಬ ತುಂಬಿರೋದ್ರಿಂದ ಕಾರಣವಾಗಿ ಅದು ಪಕ್ಷಿಗಳು ಹೋಗಿದ್ದಾವೆ ಅಂತ. ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ನಮ್ಮ ಕೊಕ್ಕರೆ ಬೆಳ್ಳೂರು ತುಂಬ ಇತಿಹಾಸ ಇರುವಂಥ ಒಂದು